ಓಕೆ, ಇದೆಲ್ಲದರ ನಡುವೆ ಒಂದು ಗುಡ್ ನ್ಯೂಸ್ ಇದೆ. ನೀರಿನ ಸಮಸ್ಯೆ ಇದ್ದಂಥವ್ರು ಆಯಾ ವಾರ್ ರೂಮ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನ ತಿಳಿಸಿ ಪರಿಹಾರವನ್ನ ಕಂಡುಕೊಳ್ಬಹುದು. ಹೇಗಪ್ಪ ಸೊಲ್ಯೂಷನ್ ಅಂದ್ರೆ ಹೀಗಿದೆ ನೋಡಿ. ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೆ ತೀವ್ರ ಸಮಸ್ಯೆ. ಸಾರ್ವಜನಿಕರ ದೂರುಗಳ ಸ್ವೀಕಾರಕ್ಕೆ ವಾರ್ ರೂಮ್. ನೀರಿನ ಸಮಸ್ಯೆ ಆಲಿಸಲು ಟಾಸ್ಕ್ ಫೋರ್ಸ್ ತಂಡ. ನೀರಿನ ಬವಣೆ ನೀಗಿಸಲು ಕ್ರಮಕ್ಕೆ ಸಿಎಂ ಸೂಚನೆ. ನಗರದಲ್ಲಿ ನೀರಿನ ಅಭಾವ ಹೆಚ್ಚಾಗಿದೆ. ಕುಡಿಯೋದಕ್ಕೆ ನೀರು ಸಿಗದೆ ಜನ ಅತಂತ್ರರಾಗಿದ್ದಾರೆ. ತಾತ್ಕಾಲಿಕವಾಗಿ ಜನರಿಗೆ ನೀರು ಸಿಗಬೇಕು. ನೀರು ಸಿಗದೇ ಇದ್ದಾಗ ಅಧಿಕಾರಿಗಳಿಗೆ ಫೋನ್ ಮಾಡಿ ದೂರು ಕೊಡೋದಕ್ಕೆ ಪಾಲಿಕೆಯ 8 ವಲಯಗಳಲ್ಲಿ ವಾರ್ ರೂಮ್ ಅನ್ನು ಓಪನ್ ಮಾಡಲಿಕ್ಕೆ ಸಿಎಂ ಸೂಚಿಸಿದ್ದಾರೆ. ಬಿಬಿಎಂಪಿ ಕಮಿಷನರ್, ಜಲಮಂಡಳಿಯ ಅಧ್ಯಕ್ಷರಿಗೆ ಸೂಚನೆ ಕೊಟ್ಟಿದ್ದಾರೆ. ತುರ್ತಾಗಿ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಯನ್ನು ಆಲಿಸಿ ನೀರು ಪೂರೈಕೆಯನ್ನ ಮಾಡಬೇಕು. ಜನರಿಗೆ ಸಮಸ್ಯೆ ಆಗದಂತೆ ಪರಿಸ್ಥಿತಿಯನ್ನು ನಿಭಾಯಿಸಲು ಹೆಚ್ಚುವರಿ ಟಾಸ್ಕ್ ಫೋರ್ಸ್ ತಂಡಗಳ ರಚನೆಗೂ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಕಂಟ್ರೋಲ್ ರೂಮ್ಗಳನ್ನ ಹೆಚ್ಚು ಮಾಡಿ ಅಂತ ಹೇಳಿದ್ದೀನಿ. ಯಾವ ಕೆರೆಗಳು ಬತ್ತೋಗಿದ್ದಾವೆ ಆ ಕೆರೆಗಳಿಗೆ ಭರ್ತಿ ಮಾಡ್ತಕ್ಕಂಥದ್ದನ್ನ ಎಷ್ಟು ದುಡ್ಡಾದರೂ ಕೂಡ ಕುಡಿಯೋ ನೀರಿಗೆ ಸರ್ಕಾರ ಕೊಡ್ತದೆ, ಮತ್ತೆ ಬಿಬಿಎಂಪಿ ಕೊಡ್ತದೆ. ದುಡ್ಡಿನಿಂದ ತೊಂದರೆ ಆಯಿತು ಅನ್ನೋದು ಆಗಬಾರದು. ದುಬಾರಿ ಬೆಲೆಗೆ ಖಾಸಗಿ ಟ್ಯಾಂಕರ್ಗಳು. ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ ಸಿಎಂ. ನೀರಿನ ಅಭಾವವನ್ನೇ ಬಂಡವಾಳ ಮಾಡಿಕೊಂಡಿರುವ ಕೆಲ ಖಾಸಗಿ ಟ್ಯಾಂಕರ್ನ ಮಾಲೀಕರು ದುಪ್ಪಟ್ಟು ಹಣಕ್ಕೆ ನೀರನ್ನು ಪೂರೈಸುತ್ತಿದ್ದಾರೆ. ನಗರದಲ್ಲಿ ಟ್ಯಾಂಕರ್ ಮಾಫಿಯಾಕ್ಕೂ ಕಡಿವಾಣ ಹಾಕಲಿಕ್ಕೆ ಹಾಗೂ ನೀರಿನ ಮೇಲೆ ದುಡ್ಡನ್ನು ಮಾಡಲಿಕ್ಕೆ ಹೊರಟಿರುವ ಟ್ಯಾಂಕರ್ ಮಾಲೀಕರ ವಿರುದ್ಧ ಕಠಿಣ ಕ್ರಮಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಕರ್ತವ್ಯ ಇದೆಲ್ಲ ಅವರು ಕೂಡ ದಿ ಪಬ್ಲಿಕ್ ಶುಡ್ ಆಲ್ಸೋ ಕೋಆಪರೇಟ್ ಅಲ್ವಾ. ಈಗ ನೀರನ್ನು ದುರುಪಯೋಗ ಮಾಡಬಾರ್ದು. ಅದಕ್ಕೆ ನಾನು ಹೇಳಿರೋದು, ಕುಡಿಯೋ ನೀರನ್ನು ಕಾರ್ ತೊಳೆಯೋಕೆ ಉಪಯೋಗಿಸೋದು, ಪಾರ್ಕ್ಗೆ ಉಪಯೋಗಿಸೋದು, ಇದಕ್ಕೆ ಅಂಥದ್ದು ಗಾರ್ಡನ್ಗಳಿಗೆ ಉಪಯೋಗಿಸೋದು, ಟೆರೇಸ್ ಮೇಲಿರೋ ಗಾರ್ಡನ್ಗಳಿಗೆ ಉಪಯೋಗಿಸೋದು, ಇವೆಲ್ಲ ಮಾಡಬಾರ್ದು. ಅದಕ್ಕೆ ಟಾಸ್ಕ್ ಫೋರ್ಸ್ಗಳು ಹೆಚ್ಚು ಮಾಡಿ ಅಂತ ಹೇಳಿರೋದು. ನಗರದಲ್ಲಿ ನೀರು ಪೂರೈಕೆ ಹಾಗೂ ಜನರ ದೂರುಗಳ ಸ್ವೀಕಾರ, ನೀರಿನ ಸಮಸ್ಯೆ ಆಗದಂತೆ ಏನೆಲ್ಲ ಮಾಡಬಹುದು ಅಂತೇಳಿ ಜಲಮಂಡಳಿ, ಬಿಬಿಎಂಪಿ ಅಧಿಕಾರಿಗಳು ಇನ್ಮುಂದೆ ವಾರಕ್ಕೊಮ್ಮೆ ಸಭೆಯನ್ನು ನಡೆಸಲಿದ್ದಾರೆ. ಮತ್ತಷ್ಟು ಹೆಚ್ಚುವರಿ ಟ್ಯಾಂಕರ್ ಮೂಲಕವೂ ಕೂಡ ನೀರು ಪೂರೈಕೆಗೆ ಅಧಿಕಾರಿಗಳು ಸಜ್ಜಾಗ್ತಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.